ನಮಸ್ಕಾರ. ಇನ್ ದ ಪ್ರಿವಿಯಸ್ ವಿಡಿಯೋ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿದ್ವಿ. ಇಂಟ್ರೊಡಕ್ಷನ್ ಮಾಡಿ ಇನ್ಮೇಲೆ ಸಿಲೆಬಸ್ ನೆಕ್ಸ್ಟ್ ವಿಡಿಯೋ ಒಳಗಿಂದ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾ ರೀಸೆಂಟ್ಲಿ ಒಂದಿಷ್ಟು ವೀಡಿಯೋಸ್ ಸೆಕೆಂಡ್ ಇಯರಿಗೆ ಅಂದ್ರೆ ನಿಮ್ಮ ಸೀನಿಯರ್ಸ್ ಬ್ಯಾಚಿಗೆ ಸ್ಕ್ರೀನ್ ರೆಕಾರ್ಡರ್ ಯೂಸ್ ಮಾಡಿ ಮಾಡಕತ್ತಿದ್ದೆ. ಅಂದರೆ ಐ ಹೋಲ್ಡ್ ಮೈ ಮೊಬೈಲ್ ಆ್ಯಂಡ್ ಟರ್ನ್ ಅರೌಂಡ್ ನಂಗೆ ಹೆಂಗೆ ಬೇಕು ಹಂಗೆ ಮೊಬೈಲ್ ಹಿಡ್ಕೊಂಡು ಏನಾರು ಬರೆಯೋದಿದ್ರೆ ಬುಕ್ನಾಗ ಬರೀತಿದ್ದೆ, ಅದನ್ನು ವೀಡಿಯೋದಾಗ ತೋರಿಸಿದ್ದೆ. ಸೊ ನಾನು ರೋಹಿತ್ ಸರ್ ವಾಟ್ ವಿ ಥಾಟ್ ವಾಸ್ ಒಂದಿಷ್ಟು ಕನ್ಸೆಪ್ಟ್ಸು ಬೋರ್ಡ್ ಮೇಲೆ ಬೆಟರ್ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈಗ ಜಸ್ಟ್ ರೋಹಿತ್ ಸರ ನಾನು ಕೂಡಿ ಇದನ್ನು ನಾವು 1-3 ಮಂತ್ಸ್ ಹಿಂದೆ ಹಿಂಗೆ ಮಾಡ್ತಿದ್ವಿ, ವಾಪಸ್ ಇದನ್ನು ಹಿಂಗೆ ಮಾಡೀವಿ, ಸೆಟ್ ಮಾಡ್ಕೊಂಡಿವಿ. ಬೈ ಟುಡೇ ಈವ್ನಿಂಗ್ ಇದನ್ನು ಇನ್ನೊಂದು ಬೆಟರ್ ಸೆಟಪ್, ಅಂದರೆ ಇದು ಸದ್ಯ ಬೋರ್ಡ್ ಚೇರ್ ಮೇಲೆ ಐತಿ. ಬೈ ಟುಡೇ ಈವ್ನಿಂಗ್ ಇದನ್ನು ಒಂದು ರೂಮ್ನಾಗ ಸೆಟ್ ಮಾಡ್ತೀವಿ. ಸೊ ಬೋರ್ಡ್ ಬೇಕಂದ್ರೆ ಬೋರ್ಡು, ಸ್ಕ್ರೀನ್ ರೆಕಾರ್ಡರ್ ಬೇಕಂದ್ರೆ ಸ್ಕ್ರೀನ್ ರೆಕಾರ್ಡರ್, ಎನಿಥಿಂಗ್ ಆರ್ ಎನಿವೇ ನಮ್ಗೆ ಆ ಕನ್ಸೆಪ್ಟಿಗೆ ಸೂಟ್ ಆಗೋ ಹಂಗೆ ಮಾಡ್ತೀವಿ. ಓಕೆ, ಆಫ್ಟರ್ 2-3 ಮಂತ್ಸ್ ನಾ ವಾಪಸ್ ಬೋರ್ಡ್ ಮೇಲೆ ಕಲ್ಸಕತ್ತೀನಿ. ಐ ವಾಸ್ ಯೂಸಿಂಗ್ ಸ್ಕ್ರೀನ್ ರೆಕಾರ್ಡರ್, ಅಂದರೆ ಸುಮ್ಮನೆ ನಂಗೆ ಮೊಬೈಲ್ ಹಿಡಿತಿದ್ದೆ, ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿದ್ದೆ. ಬೇಕು ಅಂದ್ರೆ ಅದನ್ನು ರೊಟೇಟ್ ಮಾಡಿ ಬರೀತಿದ್ದೆ, ಅದನ್ನು ರೆಕಾರ್ಡ್ ಮಾಡ್ತಿದ್ದೆ, ಬುಕ್ ಮೇಲೆ ಬರೀತಿದ್ದೆ. ಸೊ ಆಫ್ಟರ್ 2-3 ಮಂತ್ಸ್ ಆಫ್ಟರ್ ಸರ್ಟನ್ ಗ್ಯಾಪ್ ಐ ಆಮ್ ಡೂಯಿಂಗ್ ದಿಸ್. ಸೊ ಒಂದು ಸ್ವಲ್ಪ ದ ವೇ ಐ ಯೂಸ್ ದ ಬೋರ್ಡ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಇಟ್ಸ್ ಓಕೆ. ಹಾಂ, ಲಾಸ್ಟ್ ವೀಡಿಯೋ ಬರೀ ಇಂಟ್ರಡಕ್ಷನ್ ಆಗಿತ್ತು. ಆಮೇಲೆ ಕವಿತಾ ಮ್ಯಾಮ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ ಸ್ಟ್ರಕ್ಚರ್ ಆಫ್ ಆಟಮ್ಸು. ಬಿಫೋರ್ she began that chapter, obviously she would have explained what is chemistry. ಕೆಮಿಸ್ಟ್ರಿ ಒಳಗೆ 3 ಬ್ರಾಂಚಸ್ ಇರ್ತಾವೆ, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಫಿಸಿಕಲ್. ಇದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ವಾಟ್ ಈಸ್ ಕೆಮಿಸ್ಟ್ರಿ ಅಂತಲೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಬೇಸಿಕ್ ಡೆಫಿನೇಷನ್ಸ್ ಅದಾವೆ ಒಂದಿಷ್ಟು, ಅವನು ಹೇಳಿರ್ತಾರೆ. ಸೊ ನಾವೇನು ಮಾಡೋದು, ಡೈರೆಕ್ಟ್ಲಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಪ್ಟರ್ ಹೆಸರು ಏನು ರೀ, ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಈ ಚಾಪ್ಟರ್ ಹೆಸರು ನೋಡಿದ್ರೆ ಇಟ್ ಸೌಂಡ್ಸ್ ವೆರಿ ಸಿಂಪಲ್. ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನು ಸರಳ ಅದಾವೆ ಅಂತ ಅನ್ಸುತ್ತೆ. ಸರಳ ಅದಾವೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಂಟೈರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ 2 ವರ್ಷದ ಕೆಮಿಸ್ಟ್ರಿ ನಿಮಗೆ ಮುಂದೆ ಕರೆಕ್ಟಾಗಿ ಅರ್ಥ ಆಗಬೇಕು. ಎಲ್ಲ ಕನ್ಸೆಪ್ಟ್ಸು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಅಂದ್ರೆ ಈ ಚಾಪ್ಟರ್ನಾಗ ಬರೋ ಪ್ರತಿಯೊಂದು ಕನ್ಸೆಪ್ಟು ವೆರಿ ಇಂಪಾರ್ಟೆಂಟ್. The whole 2 years of chemistry is based on this chapter. ಸೊ ಸ್ಲೋ ಆ್ಯಂಡ್ ಸ್ಟಡಿಲಿ ನಾನು ಕಲ್ಸ್ಕೊತ ಹೋಗ್ತೀನಿ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊತ ಹೋಗ್ರಿ. ಓಕೆ, ಸೊ ಕೆಮಿಸ್ಟ್ರಿ ಡೆಫಿನೇಷನ್ಸ್ ಅವೆಲ್ಲ ಬೇಡ. ಆಮೇಲೆ ಡೈರೆಕ್ಟ್ಲಿ ನಾವು ಏನು ಮಾಡೋಣ, ಈಗ ಮ್ಯಾಟರಿಂದ ಸ್ಟಾರ್ಟ್ ಮಾಡೋಣ. ನೇಚರ್ ಆಫ್ ಮ್ಯಾಟರ್. ಓಕೆ, ಬಿಫೋರ್ ಐ ಸ್ಟಾರ್ಟ್ ನೀವು ಏನು ಮಾಡಬೇಕು ಈಗ ಅಂದರೆ 1A ಬುಕ್, ನಿಮಗೇನು ಬೇಸ್ ಬುಕ್ಲೆಟ್ಸ್ 1A ಬುಕ್ ಕೊಟ್ಟರೆ ಅಂತ ತೆಗೆದು ಪೇಜ್ ನಂಬರ್ 1 ತೆಗೆದು ಕೂಡ್ಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ಅದನ್ನು ರೆಫರ್ ಮಾಡ್ಕೊತ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ವೈಲ್ ಐ ರೀಡ್ ಫ್ರಮ್ ದಿಸ್, ಯು ಹ್ಯಾವ್ ಟು ಬಿ ರೀಡಿಂಗ್ ಫ್ರಮ್ ಯುವರ್ ಬುಕ್. ಓಕೆ, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಅಂತ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರ, ಅದ್ರಾಗೋದು ಇನ್ನೇನೋ ಹೆವಿ ವರ್ಡ್ಸ್ ಯೂಸ್ ಮಾಡ್ಯಾರ, ಅದಕ್ಕೆ ನಾವು ಆಮೇಲೆ ನೋಡೋಣ ಅಂತ. ಕೆಮಿಸ್ಟ್ರಿ ಡೆಫಿನೇಷನ್ ಏನು ಕೊಟ್ಟಾರ, ಕೆಮಿಸ್ಟ್ರಿ ಡೀಲ್ಸ್ ವಿತ್ ಕಂಪೋಸಿಷನ್, ಸ್ಟ್ರಕ್ಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. These aspects can be best understood in terms of the basic constituents of matter, atoms and molecules. ಓಕೆ, ಇದ್ರ ಬಗ್ಗೆ ಬರ್ತೀನಿ ಅಂತ ಆಮೇಲೆ. ಕೆಮಿಸ್ಟ್ರಿ ಡೆಫಿನೇಷನ್ ಒಂದಿಷ್ಟು ಕಡೆ ಒಂದಿಷ್ಟು ಕೊಟ್ಟಿರ್ತಾರೆ ರೀ. ವಾಟ್ ಐ ಪ್ರಿಫರ್, ನಾನು ಒಂದು ಡೆಫಿನೇಷನ್ ಪ್ರಿಫರ್ ಮಾಡ್ತೀನಿ ಕೆಮಿಸ್ಟ್ರಿಗೆ. ಅಂದರೆ ಇದನ್ನ ಎಕ್ಸಾಮ್ನಾಗೆಲ್ಲ ಬರೆಯೋದಲ್ಲ, ಎಕ್ಸಾಮ್ನಾಗ ಇಂಥ ಕ್ವಶನ್ ಬರೋಂಗಿಲ್ಲ. ವಾಟ್ ಈಸ್ ಕೆಮಿಸ್ಟ್ರಿ, ಡಿಫೈನ್ ಕೆಮಿಸ್ಟ್ರಿ ಅಂತ ಕೇಳಂಗೂ ಇಲ್ಲ. ಹಂಗೆ ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್, what I feel is chemistry is the study of change. Chemistry is the study of change. What I feel is, in the change andre, if for example what I mean by change andre, what I actually mean is, if for example ನೀವು ಐಸ್ ಕ್ರೀಮನ್ನು ಫ್ರಿಜ್ನಾಗ, ರೆಫ್ರಿಜರೇಟರ್ನಾಗ ತೆಗೆದು ಹೊರಗೆ ಇಟ್ಟರೆ ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದರೆ ಏನಾಯ್ತು, ಸಾಲಿಡ್ ಇದು ಲಿಕ್ವಿಡ್ ಆಯ್ತು, ಚೇಂಜ್ ಆಯ್ತು.
ಸ್ಟೇಟ್ ಚೇಂಜ್ ಆಯ್ತು. ಐರನ್ ಪೀಸನ್ನು, ಐರನ್ ಕಬ್ಬಣ ಅದನ್ನು ನೀವು ಹೊರಗಿಟ್ರೆ, ಇಫ್ ಯು ಎಕ್ಸ್ಪೋಸ್ ಇಟ್ ಟು ದ ಅಟ್ಮಾಸ್ಫಿಯರ್ ಇಟ್ ರಸ್ಟ್ಸ್, ಜಂಗ್ ಹಿಡಿತೈತಿ. ಸೊ ಅದ್ರದ್ದು ಕಲರ್ ಚೇಂಜ್ ಆಯ್ತು, ಆಮೇಲೆ ಅದ್ರದ್ದು ಸ್ಟ್ರೆಂತ್ ಕಡಿಮೆ ಆಯ್ತು. ಸೊ ಕಲರ್ ಚೇಂಜ್ ಆಗಿದ್ದು ಅದು ಚೇಂಜ್, ಸ್ಟ್ರೆಂತ್ ಜಾಸ್ತಿ ಇದ್ದಿದ್ದು ಅದ್ರದ್ದು ಕಡಿಮೆ ಆಯಿತು, ಸ್ಟ್ರೆಂತ್ ಚೇಂಜ್ ಆಯ್ತು. ಹಿಂಗೆ ಆಮೇಲೆ ಎಲೆಕ್ಟ್ರಾನ್ಸ್ ಗ್ರೌಂಡ್ ಸ್ಟೇಟ್ನಾಗ ಇರ್ತಾವೆ, ಅದಕ್ಕೆ ನೀವು ಎನರ್ಜಿ ಕೊಟ್ಟರೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ತಾವೆ ಮತ್ತು ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರ್ತಾವೆ. ಸೊ ಗ್ರೌಂಡ್ ಸ್ಟೇಟ್ ಟು ಎಕ್ಸೈಟೆಡ್ ಸ್ಟೇಟ್ ಟು ಗ್ರೌಂಡ್ ಸ್ಟೇಟ್, ಅಗೇನ್ ದೇರ್ ಇಸ್ ಅ ಚೇಂಜ್. ಆಮೇಲೆ ಯು ಬಾಯ್ಲ್ ವಾಟರ್, ನೀರನ್ನು ಕುದಿಸಿದ್ರಿ ಅಂದ್ರೆ ನೀರು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ, ಅಗೇನ್ ಲಿಕ್ವಿಡ್ ಸ್ಟೇಟ್ ಟು ಗ್ಯಾಸಿಯಸ್ ಸ್ಟೇಟ್. ಸೊ ದಿ ಲಾಟ್ ಆಫ್ ಚೇಂಜಸ್ ಕೀಪ್ಸ್ ಹ್ಯಾಪ್ನಿಂಗ್. ಸೊ ದ್ಯಾಟ್ ಸ್ಟಡಿ ಹೆಂಗೆ ಚೇಂಜ್ ಆಯ್ತು, ಎದಕ್ಕೆ ಚೇಂಜ್ ಆಯ್ತು, ಆ ಚೇಂಜ್ನಾಗ ಇನ್ವಾಲ್ವ್ ಆಗಿದ್ದು ಆಟಮ್ಸ್ ಏನು, ಮಾಲಿಕ್ಯೂಲ್ಸ್ ಏನು, ಅವು ಹೆಂಗೆ ಚೇಂಜ್ ಆದವು ಅನ್ನೋ ಡೀಟೇಲ್ ಸ್ಟಡಿಗೆ ಕೆಮಿಸ್ಟ್ರಿ ಅಂತ ಅನ್ಬಹುದು. ಸೊ ನಾಗಲೇ ಹೇಳ್ದಂಗೆ ಇದು ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಅಲ್ಲ, ಕೆಮಿಸ್ಟ್ರಿ ಈಸ್ ದ ಸ್ಟಡಿ ಆಫ್ ಚೇಂಜ್ ಅನ್ನೋದು ಹಂಗೆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಹೊರತು ಎಕ್ಸಾಮ್ನಾಗ ಬರೋಕ್ಕಲ್ಲ. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇದು, ಎಕ್ಸಾಮ್ನಾಗಂತೂ ಕೇಳಂಗಿಲ್ಲ, ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ. ಓಕೆ ಸರ್, ಡೈರೆಕ್ಟ್ಲಿ ನಾನು ಎಲ್ಲಿ ಬರ್ತೀನಿ, ನೇಚರ್ ಆಫ್ ಮ್ಯಾಟರ್, ಪೇಜ್ ನಂಬರ್ 1, ಬೇಸ್ ಬುಕ್ಲೆಟ್ 1A ಒಳಗೆ ಪೇಜ್ ನಂಬರ್ 1, ನೇಚರ್ ಆಫ್ ಮ್ಯಾಟರ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಮ್ಯಾಟರ್? ಇಬ್ಬರು ಸಣ್ಣ ಹುಡುಗರು ದೇ ವರ್ ಪ್ಲೇಯಿಂಗ್ ರೋಡ್ನಾಗ, ಆನ್ ದ ಸ್ಟ್ರೀಟ್ಸ್ ದೇ ವರ್ ಪ್ಲೇಯಿಂಗ್. ಸಡನ್ಲಿ ಆಟ ಆಡೋ ಮುಂದೆ ಏನೋ ಆಯ್ತು, ದೇ ಸ್ಟಾರ್ಟೆಡ್ ಫೈಟಿಂಗ್, ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲೇ ವೆನ್ ದ್ಯಾಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್, ಒಬ್ಬರು ಅಜ್ಜಾರು, ಆನ್ ಓಲ್ಡ್ ಮ್ಯಾನ್ ವಾಸ್ ವಾಕಿಂಗ್ ಪಾಸ್ ಬೈ ದೆಮ್. ಸೊ ಹೀ ಸಾ ದೋಸ್ ಕಿಡ್ಸ್ ಫೈಟಿಂಗ್, ಅವರಿಬ್ಬರು ಜಗಳಾಡಕತ್ತಿದ್ರು ನೋಡಿ, ಸಡನ್ಲಿ ಹೀ ಸ್ಟಾಪ್ಡ್ ಆ್ಯಂಡ್ ಹೀ ಆಸ್ಕ್ ದೋಸ್ ಕಿಡ್ಸ್. ಒಬ್ಬರು ಕರೆದು ಕೇಳಿದ, ಒಬ್ಬ ಹುಡುಗಗೆ ಕರೆದು ಅಜ್ಜ ಕೇಳಿದ್ರು, ವೈ ಆರ್ ಯು ಫೈಟಿಂಗ್, ವಾಟ್ಸ್ ದ ಮ್ಯಾಟರ್, ಎದಕ್ಕೆ ಜಗಳಾಡ್ತೀರಿ, ವಾಟ್ಸ್ ದ ಮ್ಯಾಟರ್ ಅಂತ ಕೇಳಿದ್ರು. ಸಡನ್ಲಿ ಆ ಹುಡುಗ ಅಟೆನ್ಷನಲ್ಲಿ, ಮ್ಯಾಟರ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್ ಅಂತ ಅಂದ. ಈ ಮ್ಯಾಟರ್ದ ಡೆಫಿನೇಷನ್ ನಮ್ಮ ತಲೆಗೆ ಎಷ್ಟು ಕುಂತ್ಬಿಟ್ಟೈತಿ ಸಣ್ಣವರಿದ್ದಾಗಿಂದ ಅಂತಂದ್ರೆ, ಮ್ಯಾಟರ್ ಅಂದ್ಕೂಳೆ ದ ವೇ ವಿ ಟೀಚ್, ಈ ಫಸ್ಟ್ ಮ್ಯಾಟರ್ ಅಂದ್ಕೊಳ್ಳಿ ಏನಂತ ಹೇಳಂಗಿಲ್ಲ, ಡೆಫಿನೇಷನ್ ಹೇಳ್ಬೋದು. ಮ್ಯಾಟರ್ ಈಸ್ ಸಮಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಅಂದ್ರೆ ಅದು ಆ್ಯಕ್ಚುಲಿ ಅರ್ಥ ಭಾಳಷ್ಟು ಮಂದಿಗೆ ಆಗಿರಂಗೇ ಇಲ್ಲ, ಆಗಿರ್ತೈತಿ. ಇಟ್ಸ್ ಇಸ್ ವೆರಿ ಸಿಂಪಲ್, ಬಟ್ ಹಂಗೆ ಹೇಳಿದೆ ನಾನು. ಭಾಳಷ್ಟು ಹೆಂಗಿರ್ತಾವೆ ರೀ, ಓನ್ಲಿ ವಿ ಫೋಕಸ್ ಆನ್ ಡೆಫಿನೇಷನ್ಸ್, ವಿ ರೇರ್ಲಿ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಕನ್ಸೆಪ್ಟ್. ಓಕೆ, ಮ್ಯಾಟರ್ ಅಂದರೆ ಮ್ಯಾಟರ್ ಈಸ್ ಸಮಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್. ಇದನ್ನು ಆಲ್ರೆಡಿ ಕವಿತಾ ಮ್ಯಾಮ್ ಹೇಳಿರ್ಬೋದು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಕ್ಲಾಸ್ ಒಳಗೆ, ಬಟ್ ಸ್ಟಿಲ್ ಹಂಗೆ ಪಟ್ ಅಂತ ಹೇಳೋದಾದ್ರೆ, ಇದು ಮ್ಯಾಟರ್. ಎದಕ್ಕೆ ಮ್ಯಾಟರ್ ಅಂದ್ರೆ, ಇದನ್ನು ಇಲ್ಲಿ ಇಟ್ಟಿರೋದು, ಇಟ್ ಈಸ್ ಆಕ್ಯುಪೈಯಿಂಗ್ ಸಮ್ ಸ್ಪೇಸ್ ಆ್ಯಂಡ್ ಇಟ್ ಹ್ಯಾಸ್ ಮಾಸ್. ಸೊ ಎನಿಥಿಂಗ್ ವಿಚ್ ಆಕ್ಯುಪೈ ಸ್ಪೇಸ್ ಅಂದ್ರೆ ಅದಕ್ಕೊಂದು ಜಾಗ, ಅದನ್ನು ನೀವು ಎಲ್ಲೋ ಒಂದು ಕಡೆ ಇಟ್ಟಿರಂದ್ರೆ ಅದಕ್ಕೊಂದು ಜಾಗ ಇರಬೇಕು, ಅದೊಂದು ಜಾಗ ಆಕ್ಯುಪೈ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಮಾಸ್ ಇರಬೇಕು. ಹಿಂಗೆ ಏನಾರು ಇರಲಿ ಅದು ಮ್ಯಾಟರ್. ಸೊ ಎವ್ರಿಥಿಂಗ್ ವಿಚ್ ಯು ಸಿ ಅರೌಂಡ್ ಅಸ್, ವಿಚ್ ಯು ಸಿ ಅರೌಂಡ್ ಯು ಈಸ್ ಕನ್ಸಿಡರ್ಡ್ ಆ್ಯಸ್ ಮ್ಯಾಟರ್. ಓಕೆ, ಸೊ ಅಗೇನ್ ಈ ಕ್ಲಾಸ್ ಒಳಗೆ ಆಬ್ವಿಯಸ್ಲಿ ನಾವು ಇಂಟ್ರಡಕ್ಷನ್ ಮಾತಾಡ್ತಿರ್ತೀವಿ. ಅವಾಗ ಈ ಮುಂದೆ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಮ್ಯಾಟರ್ನ ಹೆಂಗೆ ಕ್ಲಾಸಿಫೈ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಈಗ ನಾವು ನೆಕ್ಸ್ಟ್ ಮ್ಯಾಟರ್ನ ಕ್ಲಾಸಿಫೈ ಮಾಡ್ತೀವಿ. ಒನ್ ವೇ ಆಫ್ ಕ್ಲಾಸಿಫೈಯಿಂಗ್ ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಇದನ್ನಂತೂ ನಾವು ಹೈಸ್ಕೂಲಿಂದ ಅಥವಾ ಪ್ರೈಮರಿಯಿಂದ 7th ಸ್ಟ್ಯಾಂಡರ್ಡಿಂದ ಕಲ್ತ್ಕೊಂತ ಬಂದಿರಿ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಚ್ ಆಲ್ರೆಡಿ ಯು ನೋ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀವಿ. ಈಗ ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಅಂದ್ಕೊಳ್ಳಿ ನಮ್ಗೆ ಆಬ್ವಿಯಸ್ಲಿ ಒಂದಿಷ್ಟು ಗೊತ್ತೇ ಇರ್ತಾವೆ. ಅದ್ರ ಜೋಡಿ ನಮ್ಗೆ ಗೊತ್ತಿರಲಾರ್ದು ಏನು ಅನ್ನೋದು ಹೊಸ ಏನಾದ್ರು ಸಿಕ್ಕರೆ ನಾವಿಲ್ಲಿ ಕಲಿಯೋಣ ಅಂತ. ಸೊ ಮ್ಯಾಟರ್ ಇಸ್ ಕ್ಲಾಸಿಫೈಡ್ ಇಂಟು ತ್ರೀ ಸ್ಟೇಟ್ಸ್. ದೇರ್ ಆರ್ 3 states ಆಫ್ ಮ್ಯಾಟರ್: ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್. ಈಗ ಭಾಳ ಶಾಣೆ ಇದ್ದವ್ರು ಒಂದಿಷ್ಟು ಮಂದಿ 3 ಅಲ್ಲ 4 ಅದಾವೆ, ಪ್ಲಾಸ್ಮಾ ಒಂದು ಅಂತಿರ್ತಾರೆ. ಇನ್ನೂ ಅಗದಿ ಶಾಣೆ ಇದ್ದವರು ಇನ್ನೊಂದು ಐತಿ, ಬೋಸ್, ಐನ್ಸ್ಟೈನ್, ಕಂಡೆನ್ಸೇಟ್. ಓಕೆ, ಅವೆಲ್ಲ ಇರಲಿ. ಪ್ಲಾಸ್ಮಾ, ಬೋಸ್, ಐನ್ಸ್ಟೈನ್ ಅವು ಎರಡು ಬೇಡ ನಮ್ಗೆ. ವಿಲ್ ಸ್ಟಿಕ್ ಟು 3 states ಆಫ್ ಮ್ಯಾಟರ್: ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್. ಓಕೆ, ಸಾಲಿಡ್ಸ್ ಅಂದ್ಕೂಳೆ ನಮಗೆ ಆಲ್ರೆಡಿ ಗೊತ್ತು. ಅಗೇನ್ the basic which we learn, solids ಅಂದ್ಕೂಳೆ solids have definite shape and volume. The molecules of solids are very tightly held to each other. ಇವೆಲ್ಲ ನಮಗೆ ಆಲ್ರೆಡಿ ಸ್ಕೂಲ್ನಾಗಿಂದನೇ ಗೊತ್ತು.
ಅವ್ರು ಏನು ಹೇಳ್ಯಾರ ಬುಕ್ನಾಗ, ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್, ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಆ್ಯಂಡ್ ಹ್ಯಾವ್ ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್. ಓಕೆ, ಇದು ಈ ಡೈಗ್ರಾಮ್ ಆಲ್ರೆಡಿ ಸ್ಕೂಲ್ನಾಗ ಜಗ್ಸಲ ಹಾಕಿರ್ತಾರೆ ನಿಮ್ಗೆ, ಅಂದರೂ ನಾನು ಹಾಕ್ತೀನಿ. ನಾನು ಡೈಗ್ರಾಮ್ ಹಾಕೋದ್ರಾಗ ಎಕ್ಸ್ಪರ್ಟ್, ನಿಮ್ಗೆ ಆಲ್ರೆಡಿ ನಿಮಗೆ ಇನ್ನು ಮುಂದೆ ಗೊತ್ತಾಗುತ್ತೆ. ಎಂಥ ಸಣ್ಣ ಸಣ್ಣ ಡೈಗ್ರಾಮು ಇದ್ರೂ ಎಂಥ ಮಸ್ತ್ ಹಾಕ್ತೀನಿ ಅನ್ನೋದನ್ನು ಇನ್ ದ ಕಮಿಂಗ್ ಕ್ಲಾಸಸ್ ವಿಲ್ ಕಮ್ ಟು ನೋ. ಐ ಆಮ್ ಬೀಯಿಂಗ್ ಸರ್ಕ್ಯಾಸ್ಟಿಕ್, ನಾಟ್ ಸೀರಿಯಸ್. ನಂಗೆ ಡೈಗ್ರಾಮ್ ಅಷ್ಟು ನೀಟ್ ಆಗಂಗಿಲ್ಲ, ನಿಮ್ಮ ಸೀನಿಯರ್ಸಿಗೆ ಗೊತ್ತಿರ್ತೈತೆ ಆಲ್ರೆಡಿ, ನಿಮಗೂ ಮುಂದೆ ಕ್ಲಾಸಸ್ ಆದಂಗೆ ಗೊತ್ತಾಗುತ್ತೆ. ಬಟ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡ್ತೀನಿ. ಓಕೆ ಓಕೆ ಇದು ಏನು ಹಾಕಿನಿ ಇಲ್ಲಿ ಅಂದರೆ ನಾನು ಒಂದಿಷ್ಟು ಪಾರ್ಟಿಕಲ್ಸ್, ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಾರ ಅನ್ಕೋರಿ. ಓಕೆ, ವಿಲ್ ಸ್ಟಿಕ್ ಟು ಆಟಮ್ಸ್. ಇವು ಆಟಮ್ಸ್ ಅನ್ಕೊಡು. ಆಟಮ್ಸ್ ಹೆಂಗೆ ನೋಡ್ರಿ, ಒಂದಕ್ಕೊಂದು ದೇ ಆರ್ ಟೈಟ್ಲಿ ಹೆಲ್ಡ್, ಒಂದಕ್ಕೊಂದು ಅಟ್ಯಾಚ್ ಆಗ್ಯಾವ. ಸೊ ಇವು ಎದುರು ಮಾಲಿಕ್ಯೂಲ್ಸ್ ಅಥವಾ ಎದುರು ಆಟಮ್ಸ್ ಅಂತ ಕೇಳಿದರೆ ಸಾಲಿಡ್ ಆಟಮ್ಸ್. ಸೊ ದೇ ಆರ್ ವೆರಿ ಟೈಟ್ಲಿ ಹೆಲ್ಡ್, ಒಂದ್ರ ನಡುವೆ ಗ್ಯಾಪ್ ಇಲ್ಲ. ದೇ ಆರ್ ವೆರಿ ಟೈಟ್ಲಿ ಹೆಲ್ಡ್, ಕ್ಲೋಸ್ಲಿ ಪ್ಯಾಕ್ಡ್ ಆ್ಯಂಡ್ ಹ್ಯಾವ್ ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್. ಫ್ರೀಡಮ್ ಆಫ್ ಮೂಮೆಂಟ್ ಕಡೆ ನಾನು ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತೀನಿ ಅಂತ. ಬಟ್ ಬಿಫೋರ್ ದ್ಯಾಟ್ ಜಸ್ಟ್ ಟ್ರೈ ಟು ರಿಕಾಲ್ ವಾಟ್ ಎಲ್ಸ್ ಯು ನೋ ಅಬೌಟ್ ಸಾಲಿಡ್ಸ್. ಸಾಲಿಡ್ಸ್ ಆರ್ ದ ಮಾಲಿಕ್ಯೂಲ್ಸ್ ಆರ್ ದ ಆಟಮ್ಸ್ ಆರ್ ವೆರಿ ಟೈಟ್ಲಿ ಹೆಲ್ಡ್. ಇದು ಒಂದೇದು. ದೇ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್. ಮತ್ತು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಹೈ. ಅಂದ್ರೆ ಇಂಟರ್ಮಾಲಿಕ್ಯುಲರ್ ಅಂದ್ರೆ ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ಅಥವಾ ಒಂದು ಆಟಮ್ ಮತ್ತು ಇನ್ನೊಂದು ಆಟಮ್ ನಡು ಇರೋ ಫೋರ್ಸು ಜಾಸ್ತಿ ಐತಿ. ಫೋರ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಅವು ಹತ್ರ ಅದಾವೆ, ಇಷ್ಟು ಹತ್ರ ಅದಾವೆ. ಫೋರ್ಸ್ ಕಡಿಮೆ ಐತಂದ್ರೆ ದೂರ ಇರ್ತಿದ್ವು. ಫೋರ್ಸ್ ಇದು ಜಾಸ್ತಿ ಐತಿ, ಅದಕ್ಕೆ ಅವು ಹತ್ರ ಅದಾವೆ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಹೈಯರ್, ಅಥವಾ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಇಸ್ ಲೆಸ್. ಫೋರ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಸ್ಪೇಸ್ ಎರಡು ಆಟಮ್ ನಡು ಸ್ಪೇಸ್ ಕಡಿಮೆ ಐತಿ, ಅದಕ್ಕೆ ಫೋರ್ಸ್ ಜಾಸ್ತಿ ಐತಿ. ಸೊ ಇದು ನಮಗೆ ಆಲ್ರೆಡಿ ಸಾಲಿಡ್ಸ್ ಬಗ್ಗೆ ಗೊತ್ತು. ಇದು ನಮಗೆ ಗೊತ್ತಿರಲಿಕ್ಕಿಲ್ಲ. ಆ್ಯಂಡ್ ಹ್ಯಾವ್ ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್. ಹಂಗಂದ್ರೆ ಏನು? ಫ್ರೀಡಮ್ ಆಫ್ ಮೂಮೆಂಟ್ ಅಂದರೆ ಏನು? ಓಕೆ, ಅದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೀನಿ. ಇವು ಸಾಲಿಡ್ದು ಮಾಲಿಕ್ಯೂಲ್ಸ್ ಅಂತ ಅಂದ್ಕೊಳ್ಳೋಣ. ಲಿಕ್ವಿಡ್ದು ಇಲ್ಲಿ ಹಾಕ್ತೀನಿ ನಾನು, ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಥವಾ ಲಿಕ್ವಿಡ್ ಆಟಮ್ಸ್. ಆಬ್ವಿಯಸ್ಲಿ ನಾನು ಸ್ವಲ್ಪ ದೂರ ಹಾಕ್ತೀನಿ ಲಿಕ್ವಿಡ್. ಗ್ಯಾಸದು ಇಲ್ಲಿ ಹಾಕೋಣಂತ. ಇವಂತೂ ಫುಲ್ ದೂರ ಅದಾವೆ. ಆಬ್ವಿಯಸ್ಲಿ ಇಷ್ಟಂತೂ ನಮ್ಗೆ ಗೊತ್ತೈತಿ, ಇದು ಆಲ್ರೆಡಿ ರಗಡ್ ಸಲ ಕಲ್ತೀವಿ ನಾವು. ಸಾಲಿಡ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಫುಲ್ ಹತ್ತಿರ ಇರ್ತಾವೆ, ದೇ ಆರ್ ವೆರಿ ಟೈಟ್ಲಿ ಹೆಲ್ಡ್ ಟುಗೆದರ್. ಲಿಕ್ವಿಡ್ಸ್ ಮಾಲಿಕ್ಯೂಲ್ಸ್ ಸ್ವಲ್ಪ ದೂರ ಇರ್ತಾವೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಭಾಳ ದೂರ ಇರ್ತಾವೆ. ಈಗ ಸಾಲಿಡ್ಸ್ ಒಳಗೆ ಹೇಳ ನೋಡ್ರಿ, ದೇ ಹ್ಯಾವ್ ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್. ಫ್ರೀಡಮ್ ಆಫ್ ಮೂಮೆಂಟ್ ಇಲ್ಲ. ಫ್ರೀಡಮ್ ಆಫ್ ಮೂಮೆಂಟ್ ಅಂದರೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಬೋದು ಇವು. ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತೂ ತಿರುಗಾಡ್ತಿರ್ತಾವೆ. ಇಲ್ಲಿ ಗ್ಯಾಸ್ ಐತಿಲ್ರಿ, ಎಲ್ಲ ಕಡೆ ಮಾಲಿಕ್ಯೂಲ್ಸ್ ಅದಾವೆ. ಇಲ್ಲೇ ಇರ್ಬೇಕಂತಿಲ್ಲ, ಎಲ್ಲ ಕಡೆ ಇಡೀ ರೂಮ್ ತುಂಬ ಇರ್ತಾವೆ ಗ್ಯಾಸ್ ಮಾಲಿಕ್ಯೂಲ್ಸ್. ಲಿಕ್ವಿಡ್ ಮಾಲಿಕ್ಯೂಲ್ಸ್ ಸ್ವಲ್ಪ ದೂರ ಇರ್ತಾವೆ. ಇಷ್ಟು ದೂರ ಇರೋಂಗಿಲ್ಲ. ಗ್ಯಾಸ್ನಾಗ ಎಷ್ಟು ದೂರ ಇರ್ತಾವೆ ಅಷ್ಟು ದೂರ ಇರೋಂಗಿಲ್ಲ. ಸಾಲಿಡ್ನಾಗ ಎಷ್ಟು ಹತ್ತಿರ ಇರ್ತಾವೆ ಅಷ್ಟು ಹತ್ತಿರ ಇರೋಂಗಿಲ್ಲ, ಸ್ವಲ್ಪ ದೂರ ಇರ್ತಾವೆ. ಸಾಲಿಡ್ಸ್ ಒಳಗೆ ಫುಲ್ ಹತ್ತಿರ ಇರ್ತಾವೆ. ಈ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಮತ್ತು ಗ್ಯಾಸ್ ಮಾಲಿಕ್ಯೂಲ್ಸಿಗೆ ಫ್ರೀಡಮ್ ಆಫ್ ಮೂಮೆಂಟ್ ಐತಿ. ದೇರ್ ಇಸ್ ಹೈ ಅಥವಾ ದೇರ್ ಇಸ್ ಮೋರ್ ಫ್ರೀಡಮ್ ಆಫ್ ಮೂಮೆಂಟ್. ಫ್ರೀಡಮ್ ಆಫ್ ಮೂಮೆಂಟ್ ಅಂದ್ರೆ ದೇ ಆರ್ ಫ್ರೀ ಟು ಮೂವ್. ಅವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಇವು ಗ್ಯಾಸ್ ಮಾಲಿಕ್ಯೂಲ್ಸ್, ಲಿಕ್ವಿಡ್ ಮಾಲಿಕ್ಯೂಲ್ಸ್. ಸಾಲಿಡ್ ಮಾಲಿಕ್ಯೂಲ್ಸ್ ಹಂಗಿಲ್ಲ, ದೇ ಆರ್ ನಾಟ್ ಫ್ರೀ ಟು ಮೂವ್, ದೇ ಹ್ಯಾವ್ ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್. ಈಗ ಹಿಂಗಿದೆ. ಓಕೆ, ಅವು ಲೆಸ್ ಫ್ರೀಡಮ್ ಆಫ್ ಮೂಮೆಂಟ್ ಇದ್ದಿದ್ದಕ್ಕೆ ಅವು ಏನು ಮಾಡ್ತಾವು ಅಂದ್ರೆ ಲಕ್ಷ ಕೊಟ್ರಿ, ದೇ oscillate about their mean position. Solid molecules ಅಥವಾ ಸಾಲಿಡ್ ಆಟಮ್ಸ್ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಹಿಂಗಂದ್ರೆ ಏನು? ಯಾವ್ದಾದ್ರು ಒಂದು ಆಟಮ್ ತೊಗೊತೀನಿ ನೋಡ್ರಿ, ಯಾವ್ದಾದ್ರು ಒಂದು ಆಟಮ್ ತೊಗೊತೀನಿ, ಇದಾದ್ರದ್ದು ಮೀನ್ ಪೊಸಿಷನ್. ಇಟ್ ವಿಲ್ ಆಸಿಲೇಟ್ ಅಂದ್ರೆ ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಮೂವ್ ಆಗೋಕ್ಕೆ ಫ್ರೀಡಮ್ ಇಲ್ಲ. ಇಲ್ಲಿದ್ದು ಇಲ್ಲಿ ಹೋಗೋಕೆ ಅದ್ರ ಕಡೆ ಆಗಂಗಿಲ್ಲ. ಬಿಕಾಸ್ ಅದ್ರ ಬಾಜು ಇನ್ನೊಂದು ಆಟಮ್ ಅವ್ರು ಟೈಟ್ಲಿ ಹಿಡ್ಕೊಂಡು ಕೊಟ್ಟಾವು. ಸೊ ಅದು ಇಲ್ಲಿ ಹೋಗ್ತೀನಿ ಅಥವಾ ಇಲ್ಲಿ ಹೋಗ್ತೀನಿ ಹೋಗಕ್ಕೆ ಬಿಡಂಗಿಲ್ಲ, ಹೋಗಕ್ಕೆ ಅದಕ್ಕೆ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತೈತಿ, ಇದ್ದಲ್ಲೇ ಹಿಂಗೆ ಇಟ್ ಆಸಿಲೇಟ್ಸ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಯಾವ್ದಾದ್ರು ಒಂದು ಆಟಮ್ ಬಗ್ಗೆ ಮಾತಾಡಿದ್ರೆ ಇಟ್ ಆಸಿಲೇಟ್ಸ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್.
ಎಲ್ಲಾದ್ರದ್ದು ಮಾತಾಡಿದ್ರೆ ದೇ ಆಸಿಲೇಟ್, ದೇ ಅಂದರೆ ಎಲ್ಲದು ದೇ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಅಂದ್ರೆ ಸಾಲಿಡ್ ಮಾಲಿಕ್ಯೂಲ್ಸಿಗೆ, ಸಾಲಿಡ್ ಐಟಮ್ಸಿಗೆ ದೂರ ಎಲ್ಲಿ ಬೇಕಾದಲ್ಲಿ ಹೋಗೋಕ್ಕೆ ಬರೋಂಗಿಲ್ಲ. ಇದ್ದಲ್ಲೇ ಇಟ್ ಆಸಿಲೇಟ್ಸ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಅಂದರೆ ಇದು ಹಿಂಗಿರ್ತೈತಲ್ರಿ, ಇಲ್ಲೇ ಹಿಂಗೆ ಇರ್ತೈತೆ, ವೈಬ್ರೇಟ್ ಆಗ್ತಿರ್ತೈತೆ, ಆಸಿಲೇಟ್ ಆಗ್ತಿರ್ತೈತೆ, ಸುಮ್ಮನೆ ಇಷ್ಟು ಮಾಡ್ತಿರ್ತೈತೆ. ಇದು ಹೆಂಗಿದ್ದಂಗೆ ಓಕೆ ಹಿಂಗೆ ಅನ್ಕೋರಿ. ಈಗ ಕ್ಲಾಸ್ ಸ್ಟಾರ್ಟ್ ಆಗ್ಯಾವ ಅನ್ಕೋರಿ, ಮುಂಜಾನಿಂದ ಫುಲ್ ಡೇ ಐತಿ. 1 ಕ್ಲಾಸ್ ಆಯ್ತು, 2 ಕ್ಲಾಸ್ ಆಯ್ತು, 3 ಕ್ಲಾಸ್ ಆಯ್ತು, ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಕ್ಲಾಸ್ ಕೊಡಾತೀರಿ ನೀವು. ಬ್ರೇಕ್ ಇಲ್ಲ, ಬ್ರೇಕ್ 5 ನಿಮಿಷ ಕೊಟ್ಟಿದ್ರು ಅದು ಇವತ್ತು ಬ್ರೇಕ್ ಇಲ್ಲ ಅಂತ ಅನ್ಕೋರಿ, ಒಟ್ಟು ಬ್ರೇಕ್ ಇಲ್ಲ. 1 ಅವರ್ ಆಯ್ತು, 2 ಅವರ್, 3 ಅವರ್ ಕಂಟಿನ್ಯೂಸ್ ಕ್ಲಾಸ್ ಕೊಡಾಕತ್ತೀರಿ. ಈಗ ಏನಾಯ್ತು, 4th ಪೀರಿಯಡ್ ಯಾರು ಟೀಚರ್, ಯಾರು ಸರ್ ಅಥವಾ ಮ್ಯಾಮ್ ಬರೋರಿದ್ರೆ ಅವ್ರು ಬರಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಯು ಕಾಂಟ್ ಗೋ ಔಟ್ ಆ್ಯಂಡ್ ಪ್ಲೇ. ಯಾರೂ ಬಂದಿಲ್ಲ ಟೀಚರ್ ಅಂದ್ಕೂಳೆ ಹೋಗಿ ಅವಾಗ ಹೆಂಗೆ ಆಗ್ತದೆ, ಜನರಲಿ ಸ್ಕೂಲ್ನಾಗ ಯಾವುದೋ ಒಂದು ಕ್ಲಾಸ್ ಸರ್ ಅಥವಾ ಮ್ಯಾಮ್ ಬಂದಿಲ್ಲ ಅಂದ್ರೆ ಪೀರಿಯಡ್ ಆಗ್ಬಿಡ್ತಿತ್ತು ಅದು. ಇಫ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ವಾಸ್ ಫ್ರೀ ಇನಫ್ ಬಿಟ್ಬಿಡ್ತಿದ್ರು ಅವ್ರು ನಿಮ್ಗೆ ಆಟಾಡ್ರಿ ಅಂತ. ಬಟ್ ಇಲ್ಲಿ ಹಂಗಿರಂಗಿಲ್ಲ, ಯು ಆರ್ ನಾಟ್ ಅಲೌಡ್ ಟು ಗೋ ಔಟ್ ಆ್ಯಂಡ್ ಪ್ಲೇ ಆರ್ ಡೂ ವಾಟ್ ಎವರ್ ಯು ವಾಂಟ್. ಸೊ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ, ಗ್ಯಾಸ್ ಮಾಲಿಕ್ಯೂಲ್ಸ್ ಗತೆ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ, ಹೋಗಿ ಅಡ್ಡಾಡಿ ತಿರುಗಾಡಕ್ಕೆ ಬರೋಂಗಿಲ್ಲ. ಆದ್ರೆ ಯು ಕ್ಯಾನ್ ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಅಂದರೆ ಡೆಫಿನೆಟ್ಲಿ ಲೆಕ್ಚರರ್ ಯಾರೂ ಇಲ್ಲ, ಸೊ ಕ್ಲಾಸ್ನಾಗ ಹಿಂಗೆ ಕುಂದಿರ್ತೀರಿ ನೀವು. ಲೆಕ್ಚರರ್ ಇದ್ದಾಗ ನಿಮಗೆ ಮನಸ್ಸಿದ್ರು ಬಿಟ್ಟರು ಹಿಂಗೆ ಫುಲ್ ಅಟೆನ್ಷನ್ನೇ ಕುಂತಿರ್ತೀರಿ. ಯಾರು ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಟರ್ನ್ ಅರೌಂಡ್, ಈ ಕಡೆ ಹೊಳ್ತೀರಿ ಆ ಕಡೆ ಹೊಳ್ತೀರಿ, ಬೇಕಂದ್ರೆ ಆ ಬೆಂಚಿಗೆ ಹೋಗಿ ಕೂತು ಆ ಫ್ರೆಂಡ್ ಜೋಡಿ ಮಾತಾಡಿ ಬರ್ತೀರಿ. ಸೊ ನಿಮಗೆ ಹೊರಗೆ ಹೋಗಕ್ಕೆ ಲೈಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಲಿಕ್ವಿಡ್ ಯು ಕಾಂಟ್, ಯು ಆರ್ ನಾಟ್ ಫ್ರೀ ಟು ಮೂವ್ ಔಟ್, ಬಟ್ ಯು ಕ್ಯಾನ್ ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಸೊ ಹಿಂಗೆ ಹೊಳ್ಳಿ ಹಿಂದೆ ಮಾತಾಡ್ಬೋದು, ಬೇಕಾದಂಗೆ ಹೋಗಿ 2ನೇ ಬೆಂಚ್ 3ನೇ ಬೆಂಚ್ ಕೂಡ್ಬೋದು. ಸೊ ಆದ್ರೆ ಕ್ಲಾಸ್ನಾಗ ಕ್ಲಾಸ್ ಬಿಟ್ಟು ಹೊರಗೆ ಹೋಗೋಂಗಿಲ್ಲ ನೀವು, ಸಾಲಿಡ್ ಮಾಲಿಕ್ಯೂಲ್ಸ್ ಇದ್ದಂಗೆ. 4th ಪೀರಿಯಡ್ನಾಗ ನೀವು ಕಂಟಿನ್ಯೂಸ್ 3 ಪೀರಿಯಡ್ ಕೂತು 4th ಪೀರಿಯಡ್ನಾಗ ನಿಮ್ಗೊಂದು ಸ್ವಲ್ಪ ಫ್ರೀಡಮ್ ಸಿಕ್ತು ಅಂದ್ರೆ ಯು ಆರ್ ನಾಟ್ ಫ್ರೀ ಟು ಮೂವ್ ಔಟ್, ಬಟ್ ಯು ಕ್ಯಾನ್ ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಸೊ ಇದು ಸಾಲಿಡ್ ಮಾಲಿಕ್ಯೂಲ್ಸ್ ಹಿಂಗೆ ಮಾಡ್ತಾವೆ, ಹೊರಗೆ ಹೋಗೋಕೆ ಆಗಲ್ಲ ಅವಕ್ಕೆ. ಲಿಕ್ವಿಡ್ ಮತ್ತು ಗ್ಯಾಸ್ ಕತೆ ಫ್ರೀಡಮ್ ಆಫ್ ಮೂಮೆಂಟ್ ಇಲ್ಲ, ಬಟ್ ದೇ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಈಗ ಹೆಂಗಿದ್ದಂಗೆ ಸ್ಟೇಜ್ ಮೇಲೆ ನಾ ಕೂತೀನಿ ಅನ್ಕೋರಿ, ಏನೋ ಫಂಕ್ಷನ್ ನಡೆದೈತಿ, ಸ್ಟೇಜ್ ಮೇಲೆ ನಾ ಕೂತೀನಿ. ಫಂಕ್ಷನ್ ನಡೆದಾಗ ಬೋರ್ ಆಗತ್ತೈತೆ ಅಂದ್ರೆ ನೀವು ಎದ್ದು ಆ ಕಡೆ ಹೋಗ್ಬೋದು. ಹಿಂದೆ ಸ್ಟೂಡೆಂಟ್ಸ್ ಇದ್ದವರು ಸ್ಟೇಜ್ ಮೇಲೆ ಕುಂತವರು ಏನಂತಾರೆ ಅವ್ರಿಗೆ, ಗೆಸ್ಟ್ ಡಿಗ್ನಿಟರೀಸ್ ಆನ್ ದ ಡಯಸ್ ಏನು ಕುಂತಿರ್ತಾರಲ್ಲ ಇವ್ರಿಗೆ ಏನೋ ನಡೆದೈತಿ, ಇಟ್ ಇಸ್ ಕ್ವೈಟ್ ಬೋರಿಂಗ್ ಅಂದ್ರೆ ಪಟ್ಟಂತ ಎದ್ದು ಹೋಗಿ ಬರೋಂಗಿಲ್ಲ. ಸೊ ನಾವು ಅಲ್ಲಿ ಕೂತಲ್ಲೇ ಕಾಲು ಹಿಂಗೆ ಮಾಡಿದ್ದು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಡಿಗಾಡ್ಸೋದು ಇಂಥದ್ದು ಮಾಡೋದು. ವಿ ಕ್ಯಾನ್ ಆಸಿಲೇಟ್ ಅಬೌಟ್ ಅವರ್ ಮೀನ್ ಪೊಸಿಷನ್, ಬಟ್ ವಿ ಕಾಂಟ್ ಮೂವ್ ಔಟ್ ಆಫ್ ದ ಫಂಕ್ಷನ್. ಓಕೆ, ನಿಮ್ಗೆ ಅದು ಅರ್ಥ ಆತ ಅಂದ್ಕೊಂಡಿನಿ. ಇದು ಹೆಂಗೆ ಅಂದ್ರೆ ಇದು ಒಂದ್ರ ಬಾಜು ಒಂದು ಇರ್ತಾವೆ ಇವು ಸಾಲಿಡ್ ಮಾಲಿಕ್ಯೂಲ್ಸ್, ಆ್ಯಂಡ್ ದೇ ಆರ್ ಕ್ಲೋಸ್ಲಿ ಅಟ್ಯಾಚ್ ಟು ಈಚ್ ಅದರ್. ದೇ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್ ಅಂದರೆ ಹೆಂಗಿದ್ದಂಗೆ ಇದನ್ನು ನೀವು ರಿಯಾಲಿಟಿ ಒಳಗೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ ಭಾಳ ದೊಡ್ಡ ಕ್ಯೂ ಐತೆ ಅನ್ಕೋರಿ, ಮಂದಿದು ಜಗ್ಗಷ್ಟು ಮಂದಿ ಒಬ್ಬರಿಂದ ನಿಂತಾರೆ ಅನ್ಕೋರಿ. ಫುಲ್ ಟೈಟ್ ಕ್ಯೂ ಇರ್ಬೇಕದು. ಅಂದರೆ ಹೆಂಗೆ ಯಾವುದೋ ಒಂದು ಬಿಗ್ ಮೂವಿ ರಿಲೀಸ್ ಆಯ್ತು ಅನ್ಕೋರಿ. ಫಾರ್ ಎಕ್ಸಾಂಪಲ್ ಈಗೆಲ್ಲ ಥಿಯೇಟರ್ಸ್ ಬಂದಾಗ, ಬಟ್ ಸ್ಟಿಲ್ ಇಮ್ಯಾಜಿನ್ KGF 2 ರಿಲೀಸ್ ಆಯ್ತು ಅನ್ಕೋರಿ. KGF 2 ರಿಲೀಸ್ ಆದ್ಕೊಳ್ಳಿ ಕಂಪ್ಲೀಟ್ಲಿ ಮಾಸ್ ಹಿಟ್ ಆಗಿತ್ತು ಅದು ಫಸ್ಟ್ ಒನ್. ಸೊ ಆಬ್ವಿಯಸ್ಲಿ ಲಾಟ್ ಆಫ್ ಪೀಪಲ್ ವಿಲ್ ಕಮ್ ಟು ವಾಚ್ ದ್ಯಾಟ್ ಮೂವಿ ಆನ್ ಫಸ್ಟ್ ಡೇ ಫಸ್ಟ್ ಶೋ. ಸೊ ಟಿಕೆಟ್ ತೊಗೊಳಕ್ಕೆ ಜಗ್ ಮಂದಿ ಹಿಂಗೆ ನಿಂತಾರೆ ಅನ್ಕೋರಿ ಉದ್ದಕ್ಕೆ. ಈಗ ಇಲ್ಲಿ ನಿಂತವ ಇವಂಗೆ ದುಗ್ಸಿದ ಅಂದ್ರೆ ಇವಂಗೆ ದುಗ್ಸ್ತಾನೆ ಹಿಂಗೆ ಹೋಗಿ ಮತ್ತೆ ವಾಪಸ್ ಹಿಂಗೆ ಬರ್ತದೆ. ಹಿಂಗೆ ಎಲ್ಲರೂ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಇಲ್ಲಿದ್ದವ ಹೋಗಿ ಇಲ್ಲಿ ಮುಟ್ಟಿ ಬರೋಂಗಿಲ್ಲ, ಈ ಮಾಲಿಕ್ಯೂಲ್ ಇಲ್ಲಿ ಹೋಗಂಗಿಲ್ಲ. ಇಲ್ಲಿದ್ದವ ಮುಂದೆ ನಂಗೆ ದುಗ್ಸ್ತಾನೆ, ಅವ್ನು ಮುಂದೆ ನಂಗೆ ದುಗ್ಸ್ತಾನೆ. ಸೊ ಇದು ಹಿಂಗೆ ಹೋಗಿ ವಾಪಸ್ ಇದು ಹಿಂಗೆ ಬರುತ್ತೆ, ಹಿಂಗೆ ಮಾಡ್ತಿರ್ತಾರೆ. ದ್ಯಾಟ್ ಇಟ್ ಸೆಲ್ಫ್ ಈಸ್ oscillating about its mean position. Okay, coming to liquids have definite volume but not definite shape. They take the shape of the container. Is already now school na kaltivi. Constituents are close to each other and are free to move about. They are close but they can freely move around, not like solids. ಅವು ಅಡ್ಡಾಡ್ತಾವೆ ಬೇಕಂದ್ರಲ್ಲ ಅಡ್ಡಾಡ್ತಾವೆ. Next, page number 2, gases neither have definite shape nor volume. ಅದಕ್ಕೆ ಶೇಪು ಇಲ್ಲ, ವಾಲ್ಯೂಮು ಡೆಫಿನೆಟ್ ಶೇಪು ಇಲ್ಲ, ಡೆಫಿನೆಟ್ ವಾಲ್ಯೂಮು ಇಲ್ಲ. Constituents are far apart and can move freely. ಗ್ಯಾಸಸ್ ಭಾಳ ದೂರ ಇರ್ತಾವೆ, ಆಮೇಲೆ ಎಲ್ಲಿ ಬೇಕಾದಲ್ಲ ಅವು ಅಡ್ಡಾಡ್ಬೋದು.
ದ 3 ಫಿಸಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಇಂಟರ್ ಕನ್ವರ್ಟೇಬಲ್. ಅಂದರೆ ಸಾಲಿಡ್ಸಿಂದ ಲಿಕ್ವಿಡ್ಸಿಂದ ಗ್ಯಾಸು ಹಿಂಗೆ ಕನ್ವರ್ಟ್ ಮಾಡಬಹುದು. ಸಾಲಿಡ್ಸಿಂದ ಲಿಕ್ವಿಡ್ ಮಾಡ್ಬೇಕಂದ್ರೆ ಸಾಲಿಡನ್ನು ಹೀಟ್ ಮಾಡ್ಬೇಕು, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಗ್ಯಾಸ್ ಮಾಡ್ಬೇಕಂದ್ರೆ ಮತ್ತು ಲಿಕ್ವಿಡನ್ನು ಹೀಟ್ ಮಾಡ್ಬೇಕು, ಗ್ಯಾಸ್ ಆಗುತ್ತೆ. ಇನ್ನು ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಮಾಡ್ಕೋಬೇಕಂದ್ರೆ ಹೀಟ್ ತಗೋಬೇಕು, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಹೆಂಗೆ ಮತ್ತು ಹೀಟ್ ತಗೊಂಡ್ರೆ ಗ್ಯಾಸ್ ಸಾಲಿಡ್ ಆಗುತ್ತೆ. ಹಿಂಗೆ ಈ ಪ್ರೊಸೆಸ್ಸಿಗೆಲ್ಲ ಹೆಸರು ಅದಾವೆ. ಅಲ್ಲಿ ಕೊಟ್ಟಾರ ನೋಡ್ರಿ, ಒಂದು ಟ್ರಯಾಂಗಲ್ ಟೈಪ್, ಪೇಜ್ ನಂಬರ್ 2 ಒಳಗೆ ಇಲ್ಲಿ ಮೇಲೆ ಕೊಟ್ಟಾರ. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಮಾಡಿದ್ರೆ ಮೆಲ್ಟ್ ಮಾಡಬೇಕು. ಲಿಕ್ವಿಡ್ ಇದ್ದು ಸಾಲಿಡ್ ಆಗ್ಬೇಕಂದ್ರೆ ಸಾಲಿಡಿಫಿಕೇಷನ್, ಅಂದರೆ ಅದನ್ನು ವಾಪಸ್ ಹೀಟ್ ತಗೋಬೇಕು. ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ಬೇಕಂದ್ರೆ ಎವಾಪರೇಷನ್, ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗ್ಬೇಕಂದ್ರೆ ಕಂಡೆನ್ಸೇಷನ್. ಇಲ್ಲೊಂದು ಹೊಸದು ಬರುತ್ತಿಲ್ಲ, ಸಾಲಿಡಿಂದ ಗ್ಯಾಸ್ ಡೈರೆಕ್ಟ್ಲಿ. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ, ಬಟ್ ಇಲ್ಲಿ ಆಲ್ರೆಡಿ ಬಂದೈತಿ, ಹಂಗೆ ಒಂದು ಮಾತು ಹೇಳ್ತೀನಿ. ಈಗ ನಾವು ಸಾಲಿಡ್ ಇದ್ದಿದ್ದು ಗ್ಯಾಸ್ ಮಾಡಿರಿ ಅಂತ ಅನ್ಕೋರಿ. ನಿಮಗೆ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಕೊಟ್ಟು ಇದನ್ನ ಗ್ಯಾಸಿಗೆ ಕನ್ವರ್ಟ್ ಮಾಡಿರಿ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಿ, ಫಸ್ಟ್ ಅದು ಹೀಟ್ ಮಾಡ್ಕೊಂಡು ಹೋಗ್ತೀರಿ, ಲಿಕ್ವಿಡ್ ಆಗುತ್ತೆ. ಆಮೇಲೆ ಮತ್ತೆ ಹೀಟ್ ಮಾಡ್ಕೊಂಡು ಹೋದ್ರೆ ಲಿಕ್ವಿಡ್ ಇದ್ದು ಗ್ಯಾಸ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಟು ಕನ್ವರ್ಟ್ ಸಾಲಿಡ್ ಇಂಟು ಗ್ಯಾಸ್, ಯು ಹ್ಯಾವ್ ಟು ಕನ್ವರ್ಟ್ ಸಾಲಿಡ್ ಇಂಟು ಲಿಕ್ವಿಡ್, ದೆನ್ ಲಿಕ್ವಿಡ್ ಇಂಟು ಗ್ಯಾಸ್. ಇದು ನಮ್ಮ ನಾರ್ಮಲ್ ಪ್ರೊಸೆಸ್. ಬಟ್ ದೇರ್ ಆರ್ ಸರ್ಟನ್ ಸಬ್ಸ್ಟೆನ್ಸಸ್ ವೇರ್ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ಸಾಲಿಡ್ ಇಂಟು ಗ್ಯಾಸ್. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಹೋಗೇ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ಬೇಕಂತೇನಿಲ್ಲ, ಡೈರೆಕ್ಟ್ ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗಬಹುದು. ಈಗ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಈ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಇದ್ರ ಡೀಟೇಲಾಗಿ ಬಂದಾಗ ಮುಂದಿನ ಚಾಪ್ಟರ್ಸ್ ಒಳಗೆ ಬರ್ತದೆ, ಅವಾಗ ನಾನು ಮಾತಾಡ್ತೀನಿ. ಈಗ ಹೆಂಗಿದ್ದಂಗೆ ಗದಗಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಗದಗಿಂದ ಅಣ್ಣಿಗೇರಿಗೆ ಹೋಗಿ, ಅಣ್ಣಿಗೇರಿಯಿಂದ ಹುಬ್ಳಿಗೆ ಹೋಗಬೇಕು. ಸಾಲಿಡಿಂದ ಲಿಕ್ವಿಡ್ ಮಾಡಿ, ಲಿಕ್ವಿಡಿಂದ ಗ್ಯಾಸ್. ಬಟ್ ಗದಗಿಂದ ಹುಬ್ಳಿ ಅಣ್ಣಿಗೇರಿ ಹೋಗ್ಲಾರ್ದಂಗೆ ಬೇರೆ ರೀತಿಯೊಳಗೂ ಹೋಗಬಹುದು. ಸೊ ಡೈರೆಕ್ಟ್ಲಿ ಸಬ್ಲಿಮೇಷನ್ ಮಾಡ್ಬೋದು, ಸಾಲಿಡಿಂದ ಗ್ಯಾಸ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಮುಂದೊಂದಿಷ್ಟು ಚಾಪ್ಟರ್ಸ್ನಾಗ ಅದು ಬರುತ್ತೆ, ಅವಾಗ ನಾವು ಮಾತಾಡೋಣ. ಓಕೆ, ಈಗ ಒಂದು ಕ್ಲಾಸಿಫಿಕೇಷನ್ ಆಯ್ತು. ಏನಾಯ್ತು, ಮ್ಯಾಟರ್ ಇಸ್ ಕ್ಲಾಸಿಫೈಡ್ ಆಸ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಇದು ಒಂದು ಕ್ಲಾಸಿಫಿಕೇಷನ್. ಇನ್ನೊಂದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ಕೆಮಿಕಲ್ ಕಂಪೋಸಿಷನ್, ಮಿಕ್ಸ್ಚರ್ಸ್, ಪ್ಯೂರ್ ಸಬ್ಸ್ಟೆನ್ಸಸ್. Pure substances are further classified into elements and compounds. Mixtures are further classified into homogeneous and heterogeneous. Page number 1 ಒಳಗೆ ಕೊಟ್ಟಾರ. ಸೊ ನಾವು ಪ್ಯೂರ್ ಸಬ್ಸ್ಟೆನ್ಸಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಪ್ಯೂರ್ ಸಬ್ಸ್ಟೆನ್ಸಸ್ ಒಳಗೆ ಮೊದಲನೇದು ಯಾವುದು, ಎಲಿಮೆಂಟ್ಸು, ಇನ್ನೊಂದು ಕಂಪೌಂಡ್ಸ್. ಇವೆರಡು ಏನಂತ ಹೇಳ್ಬಿಡ್ತೀನಿ. ಎಲಿಮೆಂಟ್ಸ್ ಫಸ್ಟ್. ಪ್ಯೂರ್ ಸಬ್ಸ್ಟೆನ್ಸಸ್ ವಿಚ್ ಕಂಟೈನ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಐ ರಿಪೀಟ್ ದ ಡೆಫಿನೇಷನ್. ವಾಟ್ ಈಸ್ ಎನ್ ಎಲಿಮೆಂಟ್? ಎಲಿಮೆಂಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಅದ್ರಾಗ ಏನು ಇರ್ತೈತಿ ಅದಷ್ಟೇ ಇರ್ತೈತಿ, ಬೇರೆ ಏನು ಇರಂಗಿಲ್ಲ. ಈಗ ರೈಸ್, ಪ್ಯೂರ್ ಅಕ್ಕಿ ಅಂದ್ರೆ ಅಕ್ಕಿ ಅಷ್ಟೇ ಇರಬೇಕು, ಅದ್ರಾಗ ಕಲ್ಲು ಇರಬಾರ್ದು. ಅಡಲ್ಟ್ರೇಷನ್ ಮಾಡಿರ್ತಾರೆ, ಸಣ್ಣ ಸಣ್ಣ ಕಲ್ಲು ಹಾಕಿರ್ತಾರೆ, ಜಸ್ಟ್ ಟು ಮ್ಯಾಕ್ಸಿಮೈಸ್ ದೇರ್ ಪ್ರಾಫಿಟ್ ಅಂತ ಮಾಡಿರ್ತಾರೆ. ಸೊ ಅದು ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲ. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಬರೀ ಅಕ್ಕಿ. ಈಗ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಎಕ್ಸಾಂಪಲ್ ಹೈಡ್ರೋಜನ್, ಸೋಡಿಯಂ, ಎರಡು ಎಕ್ಸಾಂಪಲ್ ಕೊಟ್ಟಾರ. ಈಗ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ ಅಷ್ಟೇ ಇರಬೇಕು, ಬೇರೆ ಏನು ಇರಬಾರ್ದು. ಹೈಡ್ರೋಜನ್ ಎಲಿಮೆಂಟ್ ಅಂದ್ರೆ ಹೈಡ್ರೋಜನ್ ಅಷ್ಟೇ ಇರಬೇಕು. ಸೋಡಿಯಂ ಎಲಿಮೆಂಟ್ ಅಂದ್ರೆ ಅದ್ರಾಗ ಸೋಡಿಯಂ ಅಷ್ಟೇ ಇರಬೇಕು. ಇವು ಎರಡು ಎಕ್ಸಾಂಪಲ್ ಮತ್ತು ಬೇರೆ ಬೇರೆ. ಅದೇನು ಬೇರೆ ಬೇರೆ ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಲಿಮೆಂಟ್ಸ್ದು ಎರಡು ಎಕ್ಸಾಂಪಲ್ ಕೊಟ್ಟಾರ ಅವರು, ಹೈಡ್ರೋಜನ್ನು, ಸೋಡಿಯಂ. ಎರಡದ್ದು ಎಕ್ಸಾಂಪಲ್ ತೊಗೊಳೋಣ. ಹೈಡ್ರೋಜನ್, ಸೋಡಿಯಂ. ಸೋಡಿಯಂ ಸಿಂಬಾಲ್ ಏನು? Na. ಹೈಡ್ರೋಜನ್ ಸಿಂಬಾಲ್ ಏನು? H. ಇದು ಅಟೋಮಿಕ್ ನಂಬರ್ 1, ಇದು ಅಟೋಮಿಕ್ ನಂಬರ್ 11. ಅಟೋಮಿಕ್ ನಂಬರ್ ಸದ್ಯ ಬೇಡ, ಆಮೇಲೆ ಮಾತಾಡೋಣ ಅಂತ. ಅವ್ರು ಏನು ಹೇಳ್ಯಾರ, ಇವು ಎಲಿಮೆಂಟ್ಸ್ದು ಎಕ್ಸಾಂಪಲ್. ಓಕೆ, ಈಗ ಸೋಡಿಯಮ್ದು ಎಕ್ಸಾಂಪಲ್ ತೊಗೊಂಡ್ರಿ. ಸೋಡಿಯಮ್ ಮೆಟಲ್, ಅದು ಎಲಿಮೆಂಟ್ನಾಗ ಮತ್ತು ಮೆಟಲ್ಸ್, ನಾನ್ ಮೆಟಲ್ಸ್ ಎಲ್ಲ ಇರ್ತಾವೆ. ಅವ್ರು ನೋಡೋಣ ಅಂತ ಮುಂದೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತೆ, 10th ಕಲ್ತಿರ್ತೀರಿ. ಡೀಟೇಲಾಗಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಫ್ಯೂಚರ್, ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಸೋಡಿಯಂ ಒಂದು ಸಾಲಿಡ್ ಪೀಸ್ ತೊಗೊಂಡು ಅನ್ಕೋರಿ. ಇದು ಸೋಡಿಯಂ ಅನ್ಕೋರಿ, ಇದು ಕಟ್ ಮಾಡಿ ಇಷ್ಟು ತೊಗೊಂಡು ಅನ್ಕೋರಿ. ಇದ್ರ ಕಟ್ ಮಾಡಿ ಇದ್ರೊಳಗೆ ಏನಿರ್ತಾವೆ ನೋಡಿದ್ರೆ, ಸೋಡಿಯಂ ಈ ಪೀಸನ್ನ ಏನು ತೊಗೊಂಡೆ, ಒಂದು ಸಣ್ಣ ಪೀಸ್, ಇದ್ರೊಳಗೆ ಭಾಳಷ್ಟು ಏನಿರ್ತಾವೆ, ಸೋಡಿಯಂ ಆಟಮ್ಸ್ ಇರ್ತವೆ. ಭಾಳಷ್ಟು ಸೋಡಿಯಂ ಆಟಮ್ಸ್ ಸೇರಿ ಸೋಡಿಯಂ ಎಲಿಮೆಂಟ್ ಆಗುತ್ತೆ. ಅದು ಹೈಡ್ರೋಜನ್ ಈಸ್ ಅ ಗ್ಯಾಸ್. ಇಟ್ ಈಸ್ ಫೌಂಡ್ ಇನ್ ನೇಚರ್ ಆ್ಯಸ್ ಅ ಗ್ಯಾಸ್. ಸೊ ಇಲ್ಲಿ ಏರ್ ಇರ್ತಿ, ಇಲ್ಲಿ ಹೈಡ್ರೋಜನ್ ಐತೆ ಅನ್ಕೋರಿ. ಹೈಡ್ರೋಜನ್ ಹಿಂಗೆ ತೊಗೊಂಡು ಅನ್ಕೋರಿ, ನಾನು ಹಿಂಗೆ ತೊಗೊಳಕ್ಕೆ ಬರೋಂಗಿಲ್ಲ, ತೊಗೊಂಡು ಅನ್ಕೋರಿ. ತೊಗೊಂಡ್ರೆ ಆ ಹೈಡ್ರೋಜನ್ ಗ್ಯಾಸ್ ಒಳಗೆ ಹಿಂಗೆ ಗ್ಯಾಸ್ ಹಿಂಗೆ ತೊಗೊತೀನಲ್ಲ, ಅದ್ರೊಳಗೆ H2 ಇರ್ತಾವೆ. ನೋಡಿರಿ ಡಿಫ್ರೆನ್ಸ್ ನೋಡಿರಿ.
ಸೋಡಿಯಂ ಮೆಟಲ್ ಅಥವಾ ಒಂದು ಸಣ್ಣ ಪೀಸ್ ಕಟ್ ಮಾಡಿದ್ರೆ ಅದರೊಳಗೆ ಜಗ್ಗಷ್ಟು ಸೋಡಿಯಂ ಆಟಮ್ಸ್ ಇರ್ತಾವೆ. ಸೋಡಿಯಂ ಹೈಡ್ರೋಜನ್ ಗ್ಯಾಸ್ನ ಹೆಂಗೆ ತೊಗೊಂಡ್ರೆ ಅದ್ರಾಗ ಭಾಳಷ್ಟು H2 ಇದು ಏನಾಗ್ತವೆ ಇವೆಲ್ಲ ಆಟಮ್ಸ್. ಇವು ಏನು ಮಾಲಿಕ್ಯೂಲ್ಸ್. ಇದು ಯಾಕೆ Na2 ಅಲ್ಲ, ಇದು H2 ಇದ್ರೆ ಹಿಂಗೆ ತೊಗೊಂಡ್ರೆ ಹೈಡ್ರೋಜನ್ ತೊಗೊಂಡ್ರೆ ಅದ್ರಾಗ ಯಾರು H2 ಅದಾವೆ, ಇಲ್ಲಿ H2 ಐತಿ ಅಂದ್ರೆ ಈಗ ಸೋಡಿಯಂ ಪೀಸ್ನಾಗ ಒಂದು ಸಣ್ಣ ಪೀಸ್ ತೊಗೊಂಡ್ರೆ ಅದ್ರಾಗ ನಾನು Na2 ಇರಬೇಕಾಗಿತ್ತಲ್ಲ, ಅಥವಾ ಇಲ್ಲಿ ಎಣ್ಣೆ ಇದ್ರೆ ಇಲ್ಲಿ H ಇರಬೇಕಾಗಿತ್ತ. ಎಲ್ಲಿ ಯಾಕೆ ಎಣ್ಣೆ ಇಲ್ಲಿ ಯಾಕೆ H2 ಅಂದ್ರೆ ಇದು ಸೋಡಿಯಮ್ ಒಳಗಿರೋದು ಆಟಮ್ಸ್. ಹೈಡ್ರೋಜನ್ ನ್ಯಾಚುರಲಿ ಅದು ಆರ್ಗ್ಯಾನಿಕಲಿ ನೇಚರ್ ಒಳಗೆ ಸಿಗೋದ ಮಾಲಿಕ್ಯೂಲ್ಸ್ ಆಗಿ. H2 ಅಂದ್ರೆ ಇದು ಒಂದು ಮಾಲಿಕ್ಯೂಲ್. ಮತ್ತು ಆ ಮಾಲಿಕ್ಯೂಲ್ನ ಮತ್ತು ಈ H2 ಒಂದು ಮಾಲಿಕ್ಯೂಲ್ ತೊಗೊಂಡು ಅದ್ರಾಗ ಮತ್ತೆ ಏನದಾವ ನೋಡಿದ್ರೆ ಮತ್ತೆ 2 ಆಟಮ್ ಇರ್ತಾವೆ. ಅದರ ಹೈಡ್ರೋಜನ್ ಬಾಂಡ್ ಆಗಿರ್ತಾವೆ. ಈ ಒಂದು ಹೈಡ್ರೋಜನ್ ಆಟಮ್ ಇನ್ನೊಂದು ಹೈಡ್ರೋಜನ್ ಆಟಮ್ ಬಾಂಡ್ ಆಗಿ H2 ಆಗಿರ್ತಾವೆ. ಈ H2 ನಮ್ಗೆ ನೇಚರ್ನಾಗ ಸಿಗ್ತೈತಿ. ಇದು ಬಾಂಡ್ ಯಾಕಾಯ್ತು, ಹೆಂಗಾಯ್ತು, ಇವನ್ನೆಲ್ಲ ನಾವು ಮುಂದೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲಿಮೆಂಟ್ಸ್ ಒಳಗೆ ಮತ್ತೆ 2 ಟೈಪ್. ಸೋಡಿಯಂ ಅಂದ್ರೆ ಸೋಡಿಯಂ ಒಳಗೆ ಇರೋದು ಆಟಮ್ಸು, ಹೈಡ್ರೋಜನ್ ಎಲಿಮೆಂಟ್ ಒಳಗೆ ಇರೋದು ಮಾಲಿಕ್ಯೂಲ್ಸ್. ಆ ಮಾಲಿಕ್ಯೂಲ್ಸ್ ಹೆಂಗಾದು ಅಂದ್ರೆ ಮತ್ತೆ ಆಟಮ್ ಸೇರೇ ಆಗ್ದು. ಆಟಮ್ ಸೇರಿದ್ವಿ ಯಾಕೆ ಅಂದ್ರೆ ಅವು ಎರಡು ನೋಡು ಬಾಂಡ್ ಆಗಿರ್ತೈತಿ, H ಮತ್ತು H. ಬಾಂಡ್ ಎದಕ್ಕಾತು ಅನ್ನೋದು ಅಗೇನ್ ಅವು ಸ್ಟೆಬಿಲಿಟಿ ಸಂಬಂಧ ಆಗಿರ್ತಾವೆ. ಅದು ನಾವು ಮುಂದೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಸೋಡಿಯಂ ಹೈಡ್ರೋಜನ್ ಎಲಿಮೆಂಟಿಗೆ ಎಕ್ಸಾಂಪಲ್ ತೊಗೊಂಡೆ, ಅದ್ರಾಗ ಎರಡದ್ದು ಡಿಫ್ರೆನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಇವಕ್ಕೆ ನಾವು ಡೈ ಅಟೋಮಿಕ್ ಮಾಲಿಕ್ಯೂಲ್ಸ್ ಅಂತೀವಿ. ಡೈ ಅಟೋಮಿಕ್ ಮಾಲಿಕ್ಯೂಲ್ಸ್ ಅಂದ್ರೆ 2 ಆಟಮ್ ಸೇರಿ ಒಂದು ಮಾಲಿಕ್ಯೂಲ್. ಸೊ ಹೈಡ್ರೋಜನ್ ಒಳಗೆ ನಂಗೆ ಏರ್ನಾಗ ಸಿಗೋ ಹೈಡ್ರೋಜನ್ ಒಳಗೆ H2 ಇರ್ತಾವೆ. ಓಕೆ, ಕಾಂಪೌಂಡ್ಸ್. ಐ ಹೋಪ್ ಇಟ್ ಈಸ್ ವಿಸಿಬಲ್. ನಿಮಗೆ ಇದು ಕಾಣಾಕತ್ತೈತಿ ಅನ್ಕೊತೀನಿ ನಾನು. 1 ಸೆಕೆಂಡ್ ಚೆಕ್ ಮಾಡ್ತೀನಿ. ಓಕೆ, ಮೇ ಬಿ ಇನ್ನು ಸ್ವಲ್ಪ ದೊಡ್ಡದು ಬರೀಬೇಕು. ಐ ವಿಲ್, ಬಟ್ ಕಾಣತೈತಿ. ಓಕೆ, ಕಂಪೌಂಡದ ಎಕ್ಸಾಂಪಲ್ ತೊಗೊಂಡ್ರಿ. ಕಂಪೌಂಡ್ ಅಂದ್ರೆ ಏನು? ಭಾಳ ಅಂದ್ರೆ ನೀವು ಕಂಪೌಂಡ್ ಅಂದ್ರೆ ಏನು ತಲೆಗೆ ಬಂದಿರ್ತೈತಿ ನಿಮ್ಗೆ? ನಿಮ್ಮ ಮನೆ ಮುಂದಿರೋ ಕಾಂಪೌಂಡ್. ಭಾಳ ಅಂದ್ರೆ ಸಾಲಾಗಿ ಏನು ಡಿಸ್ಕಷನ್ ಮಾಡಿರ್ತೀರಿ, ನಮ್ಮ ಮನೆ ಕಾಂಪೌಂಡ್ ಇಷ್ಟು ಎತ್ತರ ಐತಿ, ನಿಮ್ಮ ಮನೆ ಕಾಂಪೌಂಡ್ ಇಷ್ಟು ಹಣ್ಣದೈತಿ, ಇಂಥ ಡಿಸ್ಕಷನ್ ಮಾಡಿರ್ತೀರಿ. ನಾವು ಮಾಡಿರ್ತಿದ್ವಿ ಆವಾಗ. ದಟ್ ಇಸ್ ಕ್ವೈಟ್ ನ್ಯಾಚುರಲ್. ಓಕೆ, ಕಂಪೌಂಡ್ ಅಂದರೆ ಇಲ್ಲೇ ಏನು ಅಂದ್ರೆ 2 ಇಂಡಿವಿಜುವಲಿ ಎಕ್ಸಿಸ್ಟ್ ಆಗುವು. ಅದು ಬೇರೆ ಎಕ್ಸಿಸ್ಟ್ ಆಗತ್ತಿತ್ತು, ಇದು ಬೇರೆ ಎಕ್ಸಿಸ್ಟ್ ಆಗತ್ತಿತ್ತು. ಅವು ಎರಡೂ ಸೇರಿ ಬಂದು ಒಂದು ಕಡೆ ಆ್ಯಸ್ ಅ ಹೋಲ್ ಇದ್ವು ಅಂದ್ರೆ ಇದು ಒಂದು ಸೇರಿ ಆದವು ಅಂದ್ರೆ ಅವಾಗ ನಾವು ಅದು ಕಂಪೌಂಡ್ ಅಂತೀವಿ. ಓಕೆ, ಡೆಫಿನೇಷನ್ ಏನು ಕೊಟ್ಟರೆ ನೋಡ್ಬಿಡೋಣ. ಪ್ಯೂರ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ಕೆಮಿಕಲ್ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್. 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ ಸೇರಿದ್ರೆ ಕಂಪೌಂಡ್ ಆಗುತ್ತೆ. ಒಂದು ಕಂಪೌಂಡ್ ಆಗ್ಬೇಕಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ ಕಂಬೈನ್ ಆಗಬೇಕು. ಈಗ ನಿಮ್ಮದು ಮನೆ ಮುಂದೆ ಗೇಟ್ ಬಾಜು ಇರೋ ಕಂಪೌಂಡ್ ಆಗ್ಬೇಕಂದ್ರೆ ಇಟ್ಟಂಗಿ, ಬ್ರಿಕ್ಸ್, ಸಿಮೆಂಟ್. ಸೊ ಬ್ರಿಕ್ಸ್, ಸಿಮೆಂಟ್, ವಾಟರ್ ಎಲ್ಲ ಬೇರೆ ಎಲಿಮೆಂಟ್ಸ್ ಕಂಬೈನ್ ಆಗ್ಬೇಕಲ್ಲ. ಹಂಗೆ ಒಂದು ಕಂಪೌಂಡ್ ಆಗ್ಬೇಕಂದ್ರೆ ಬೇರೆ ಎಲಿಮೆಂಟ್ಸ್ ಕೆಮಿಕಲಿ ಕಂಬೈನ್ ಆಗಬೇಕು. ಕೆಮಿಕಲಿ ಕಂಬೈನ್ ಆಗೋದಂದ್ರೆ ಏನು? ಮತ್ತು ಅವು ಬಾಂಡ್ ಇರೋದು ನೋಡು, ಬಾಂಡ್ ಫಾರ್ಮೇಷನ್ ಆಗ್ತಾವೆ. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಂತ. ಸೊ ಪ್ಯೂರ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ದ ಕೆಮಿಕಲ್ ಕಾಂಬಿನೇಷನ್ ಆಫ್ 2 or more elements in a fixed proportion by mass. ಹಿಂಗಂದ್ರೆ ಏನು? ಒಂದು ಎಕ್ಸಾಂಪಲ್ ತೊಗೊತೀನಿ ಕಂಪೌಂಡಿಗೆ. ನೀರು H2O, ವಾಟರ್. ಸೊ 2 or more ಎಲಿಮೆಂಟ್ಸ್ ಐತಿಲ್ಲ ರೀ, ಹೈಡ್ರೋಜನ್ನು ಐತಿ, ಆಕ್ಸಿಜನ್ನು ಐತಿ. 2 ಎಲಿಮೆಂಟ್ ಅದಾವಿಲ್ಲ, ಹೈಡ್ರೋಜನ್, ಆಕ್ಸಿಜನ್ ಸೇರಿ ನೀರು. ಹೆಂಗೆ 2 ಆಟಮ್ಸ್ ಆಫ್ ಹೈಡ್ರೋಜನ್, 1 ಆಟಮ್ ಆಫ್ ಆಕ್ಸಿಜನ್. ಸೊ ಹಿಂಗಾದ್ರೆ ಇದು ನೀರು. ಇದಕ್ಕೆ ನೀರು ಅನ್ನಂಗಿಲ್ಲ. H7O3 ಅಥವಾ H5O9 ಹಿಂಗಿಲ್ಲ. 2 ಹೈಡ್ರೋಜನ್ ಆಟಮ್, 1 ಆಕ್ಸಿಜನ್ ಕಂಬೈನ್ ಆದಾಗ ಇದು ನೀರಾಗುತ್ತೆ. ಇದು ನಮ್ಮ ಕಾಂಪೌಂಡಕ್ಕೆ ಎಕ್ಸಾಂಪಲ್. ಇದು ಯಾಕೆ ನಾನು ಹೇಳಿದೆ H5O9 ಅಲ್ಲ, H7O3 ಅಲ್ಲ? ಯಾಕಂದ್ರೆ ಹೇಳ್ಯಾರ ನೋಡ್ರಿ ಅವರು ಏನಂತ, ಪ್ಯೂರ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ದ ಕೆಮಿಕಲ್ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್ ಇನ್ ಅ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸ್. ಫಿಕ್ಸ್ಡ್ ಪ್ರಪೋರ್ಷನ್ ಅಂದರೆ 2 ಹೈಡ್ರೋಜನ್, 1 ಆಕ್ಸಿಜನ್ ಅಷ್ಟೇ ಬರಬೇಕು.
5 ಹೈಡ್ರೋಜನ್ 9 ಆಕ್ಸಿಜನ್ ಬಂದರೆ ಅದು ನೀರಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಅಮೋನಿಯಾ NH3 ಇದಕ್ಕೆ ಅಮೋನಿಯಾ ಅಂತ ಕರಿತೀವಿ ನಾವು. 1 ನೈಟ್ರೋಜನ್ 3 ಹೈಡ್ರೋಜನ್ ಬರಬೇಕು. 4 ನೈಟ್ರೋಜನ್ 7 ಹೈಡ್ರೋಜನ್ ಬಂದರೆ ಇದು ಅಮೋನಿಯಾ ಅಲ್ಲ, ಇದು ಅಮೋನಿಯಾ. ಹಿಂಗೆ ಇವು ಕಂಪೌಂಡ್ಸ್. ಮಿಕ್ಸ್ಚರ್ಸ್ ಇದೇನಾತಿಗೆ ಪ್ಯೂರ್ ಸಬ್ಸ್ಟೆನ್ಸಸ್ ಆಯ್ತು. ಮ್ಯಾಟ್ರದ್ದು ಕ್ಲಾಸಿಫಿಕೇಷನ್ ಒಳಗೆ 2ನೇ ಕ್ಲಾಸಿಫಿಕೇಷನ್ ಒಳಗೆ ಪ್ಯೂರ್ ಸಬ್ಸ್ಟೆನ್ಸ್ ಆಯ್ತು 1ನೇ ಪೇಜ್ನಾಗ ನೋಡಿರಿ. ಈಗ ಮಿಕ್ಸ್ಚರ್ಸ್ ಅಂದರೆ ಏನು? ಭಾಳ ಸರಳ. 2 ಕಂಪೌಂಡರ ಮಿಕ್ಸ್ ಮಾಡ್ತಾರೆ ಅಥವಾ 2 ಎಲಿಮೆಂಟರ ಮಿಕ್ಸ್ ಮಾಡ್ತಾರೆ. 2 ಎಲಿಮೆಂಟ್ ಮಿಕ್ಸ್ ಮಾಡಿದ್ರೆ ಕಂಪೌಂಡ್ ಆಗಬೇಕಲ್ಲ, ಮಿಕ್ಸರ್ ಯಾಕಾಗುತ್ತೆ? ಕಂಪೌಂಡ್ ಯಾವಾಗ ಆಗುತ್ತೆ? ಫಿಕ್ಸ್ಡ್ ಪ್ರಪೋರ್ಷನ್ನಾಗ ಮಾಡಿದ್ರೆ ಆಗುತ್ತೆ. ಬೇಕಾದಾಗ ನಮ್ಗೆ ಹೆಂಗೆ ಬೇಕಾದ ಹಂಗೆ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ಚರ್ ಆಗುತ್ತೆ. ಮಿಕ್ಸರ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ಮಿಕ್ಸಿಂಗ್ ಆಫ್ 2 or more ಸಬ್ಸ್ಟೆನ್ಸಸ್ ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್ ಇನ್ ಎನಿ ಪ್ರಪೋರ್ಷನ್. ನೋಡಿರಿ, ಸಬ್ಸ್ಟೆನ್ಸಸ್ ಡೆಫಿನೇಷನ್ ಆಫ್ ಮಿಕ್ಸ್ಚರ್ಸ್: substances formed by mixing of 2 or more substances, elements or compounds in any proportion. There are type: homogeneous mixture, heterogeneous mixture. One is homogeneous mixture, have uniform composition throughout and the components are indistinguishable. Homogeneous mixture andre enu? They have uniform composition throughout and the components are indistinguishable. ಓಕೆ, ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂದರೆ ಏನು? ಶುಗರ್ ಸೊಲ್ಯೂಷನ್ ಎಕ್ಸಾಂಪಲ್ ಕೊಟ್ಟರು ಅವ್ರು, ಸಕ್ರೆ ನೀರು. ಅದನ್ನು ಎಕ್ಸಾಂಪಲ್ ತೊಗೊಳೋಣಂತ್ರಿ. ಸೊ ಒಂದು ಕಂಟೈನರ್ನಾಗ ನೀರು ತೊಗೊಂಡು ಅದಕ್ಕೊಂದು 2 ಸ್ಪೂನ್ಸ್ ಶುಗರ್ ಹಾಕಿ ನಾನು ಸ್ಟಿರ್ ಮಾಡಿಬಿಟ್ರೆ, ಕೈ ಆಡಿಸ್ಬಿಟ್ರೆ ಅದು ಶುಗರ್ ಇದ್ರಾಗ ಕಾಣಂಗೇ ಇಲ್ಲ. ಸೊ ಇಂಡಿಸ್ಟಿಂಗ್ವಿಷಬಲ್ ಅಂದರೆ ಇದ್ರಾಗ ಸಕ್ರೆ ನೀರು ತಂದಿಟ್ಟು ಇದ್ರಾಗ ಸಕ್ರೆ ಯಾವುದು ನೀರು ಯಾವುದು ಬೇರೆ ಮಾಡಿರಿ ಅಂದ್ರೆ ನೀವು ಮಾಡೋಕ್ಕೆ ಬರೋಂಗಿಲ್ಲ. ದೇರ್ಫೋರ್ ದೇ ಆರ್ ಇಂಡಿಸ್ಟಿಂಗ್ವಿಷಬಲ್. ಇದ್ರಾಗ ನಾನು ಒಂದು ಗ್ಲಾಸ್ ತಂದು ಅದ್ರಾಗ ನೀರು ಸಕ್ರೆ ಹಾಕಿ ಕೈ ಆಡಿಸಿ ಕೊಡ್ತೀನಿ. ಅದ್ರಾಗ ಸಕ್ರೆ ಬೇರೆ ನೀರು ಬೇರೆ ಮಾಡಿರಿ ಅಂದ್ರೆ ತೋರಿಸಿದ್ರಾಗ ಎಲ್ಲಿ ಸಕ್ರೆ ಅಂದರೆ ತೋರ್ಸೋಕೆ ಬರೋಂಗಿಲ್ಲ. ಬಿಕಾಸ್ ಅವು ಹೋಮೋಜೀನಿಯಸ್ ಮಿಕ್ಸ್ಚರ್. ದೇ ಹ್ಯಾವ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ದ ಕಂಪೋನೆಂಟ್ಸ್ ಆರ್ ಇಂಡಿಸ್ಟಿಂಗ್ವಿಷಬಲ್. ಕಂಪೋನೆಂಟ್ಸ್ ಯಾವ್ಯಾವು? ಸಕ್ರೆ ನೀರು ಎರಡೂ ಒಂದ ಅನ್ನಿಸ್ತಾವಿಲ್ಲ, ಅದು ಬೇರೆ ಇದು ಬೇರೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದು ಹೋಮೋಜಿನಿಯಸ್ ಮಿಕ್ಸ್ಚರ್. ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್ ಅಂದರೆ ಏನು? ಈಗ ನೋಡ್ರಿ, ಒಂದು ಸ್ಪೂನ್ ತೊಗೊರಿ. ಒಂದು ಸ್ಪೂನ್ ತೊಗೊಂಡು ಇಲ್ಲಿ ಸರ್ಫೇಸ್ ಮ್ಯಾಲಿಂದ ಅಷ್ಟೇ ತೊಗೊಂಡು ಹಿಂಗೆ ಟೇಸ್ಟ್ ಮಾಡಿರಿ. ಒಂದು ಸ್ವೀಟ್ನೆಸ್ ಬರುತ್ತದೆ, ಯಾಕಂದ್ರೆ ಅದ್ರಾಗ ನೀರಾಗ ಸಕ್ರೆ ಹಾಕಿವಿ. ಮ್ಯಾಲಿಂದ ತೊಗೊಂಡು ಸರ್ಫೇಸ್ನಾಗಿರೋದು. ಈಗ ಹೆಂಗೆ ಮಾಡ್ಬೇಕಂದ್ರೆ ಕೈ ಅಥವಾ ಸ್ಪೂನ್ ಒಳಗೆ ಹಾಕಿ ಇಲ್ಲಿದ್ದು ನೀರು ತೊಗೊರಿ. ಹೆಂಗೆ ತೊಗೊತೀರಿ ನಿಮಗೆ ಬಿಟ್ಟಿದ್ದು. ಇಲ್ಲಿದ್ದು ತೊಗೊಂಡು ಅದನ್ನು ಟೇಸ್ಟ್ ಮಾಡಿರಿ, ಅವಾಗ ಅಷ್ಟೇ ಸ್ವೀಟ್ನೆಸ್ ಬರ್ಬೇಕದು. ನೀವು ಇಲ್ಲಿದ್ದು ಸೊಲ್ಯೂಷನ್ ತೊಗೊಂಡಾಗ ಏನು ಸ್ವೀಟ್ನೆಸ್ ಬಂದಿತ್ತು, ಇದು ಒಳಗಿನ ತೊಗೊಂಡಾಗೂ ಅಷ್ಟೇ ಸ್ವೀಟ್ನೆಸ್ ಬಂತು. ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಇಲ್ಲಿ ಏನು ಕಂಪೋಸಿಷನ್ ಐತಿ, ಇಲ್ಲಿನೂ ಅಷ್ಟೇ ಐತಿ, ಇಲ್ಲಿನೂ ಎಲ್ಲ ಕಡೆ ಅಷ್ಟೇ ಐತಿ ಅನ್ನೋದು ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಇದು ಹೋಮೋಜೀನಿಯಸ್ ಮಿಕ್ಸ್ಚರ್. ನೆಕ್ಸ್ಟ್ ಓಕೆ, ಈ ಹೋಮೋಜೀನಿಯಸ್ ಅನ್ನೋ ವರ್ಡ್ ಬಂದೈತಿ. ಸೊ ನಾವು ನಮ್ಮದೊಂದು ಕೆಫೆ ಇತ್ತು, ಕಾಫಿ ಲ್ಯಾಬ್ ಅಂತ, ಅದು ಸದ್ಯ ಬಂದಾಗೈತಿ. ಅದ್ರದ್ದು ಟ್ಯಾಗ್ ಲೈನು ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಟೇಸ್ಟ್ ಆ್ಯಂಡ್ ಹೆಲ್ತ್ ಅಂತ ಇಟ್ಟಿದ್ವಿ. ಅಂದರೆ ಟೇಸ್ಟ್ ಹೆಲ್ತ್ ಎರಡದ್ದು ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಇಟ್ಟಿದ್ವಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೇಟ್ಮೆಂಟ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಹೋಮೋಜೀನಿಯಸ್ ಮಿಕ್ಸ್ಚರ್. ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂದರೆ ಏನಂತ ಹೇಳೀನಿ, ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಟೇಸ್ಟ್ ಆ್ಯಂಡ್ ಹೆಲ್ತ್. ಟೇಸ್ಟನ್ನೇ ಹೆಲ್ತನ್ನು ಹೆಂಗೆ ಬ್ಲೆಂಡ್ ಮಾಡೀವಿ, ಹೆಂಗೆ ಮಿಕ್ಸ್ ಮಾಡೀವಿ ಅಂದ್ರೆ ಇಟ್ ಗಿವ್ಸ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಸ್ವಲ್ಪ ಹಾಗೆ ವಿಚಾರ ಮಾಡಿರಿ ಅದ್ರ ಬಗ್ಗೆ. ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂದರೆ ಇದ್ರ ಉಲ್ಟಾ. ದೇ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್ ಆ್ಯಂಡ್ ದ ಕಂಪೋನೆಂಟ್ಸ್ ಆರ್ ಡಿಸ್ಟಿಂಗ್ವಿಷಬಲ್. They do not have uniform composition throughout and the components are distinguishable. Mixture of sand and water. Sand ಅಂದರೆ ಉಸುಗು, ಮಣ್ಣಲ್ಲ. ಸೊ ನಾನು ಇನ್ನೊಂದು ಹಂಗೆ ಕಂಟೈನರ್ ತೊಗೊಂಡು ಅದ್ರ ನೀರು ತೊಗೊಂಡು ಸ್ವಲ್ಪ ದೊಡ್ಡ ಡೈಗ್ರಾಮ್ ಹಾಕ್ತೀನಿ ತಡ್ರಿ. ಸೊ ಇದೊಂದು ಕಂಟೈನರ್, ಇದ್ರಾಗ ನೀರು ತೊಗೊಂಡು ಇದ್ರಾಗ ಏನು ಹಾಕ್ರಿ ನೀವು, ಉಸುಗು, ಸ್ಯಾಂಡ್ ಹೋದಲ್ರಿ, ಸ್ಯಾಂಡ್ ಆ್ಯಂಡ್ ವಾಟರ್. ಸೊ ಸ್ಯಾಂಡ್ ಇಲ್ಲಿ ಬಂದು ಕೆಳಗೆ ಕುಂತು ಬಿಡ್ತೈತಿ. ಈಗ ನೀವು ಸ್ಯಾಂಡ್ ಯಾವುದು ನೀರು ಯಾವುದು ಬೇರೆ ಮಾಡಿರಿ ಅಂದ್ರೆ ಯಾವುದಂತ ಹೇಳ್ರಿ ಅಂತ ಹೇಳ್ತಿರಲಿಲ್ಲ. ಓಕೆ, ಇಲ್ಲಿ ಸ್ಯಾಂಡ್ ಕುಂತೈತಿ ನೋಡ್ರಿ ಕೆಳಗೆ, ಇದು ಸ್ಯಾಂಡು ಇದು ನೀರು, ದೇ ಆರ್ ಡಿಸ್ಟಿಂಗ್ವಿಷಬಲ್. ಸೊ ಇದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಆ್ಯಂಡ್ ಕಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್. ಇಲ್ಲೇನು ಕಂಪೋಸಿಷನ್ ಇರ್ತೈತಿ, ಇಲ್ಲಿ ಕಂಪೋಸಿಷನ್ ಇರೋಂಗಿಲ್ಲ. ಬಿಕಾಸ್ ಇಲ್ಲಿ ಸ್ಯಾಂಡ್ ಕೆಳಗೆ ಹೋಗಿ ಕುಂತು ಬಿಟ್ಟೈತಿ.
ಮಿಕ್ಸ್ ಆದ್ರೂ ಇಲ್ಲಿ ಏನು ಕಂಪೋಸಿಷನ್, ಇಲ್ಲಿ ಎಷ್ಟು ಸ್ಯಾಂಡ್ ಇರ್ತೈತಿ, ಇಲ್ಲಷ್ಟು ಸ್ಯಾಂಡ್ ಜಾಸ್ತಿ ಇರ್ತೈತಿ, ಬಿಕಾಸ್ ಕೆಳಗೆ ಸೆಟಲ್ ಆಗಿರ್ತೈತೆ. ಭಾಳಷ್ಟು ಕಡಿಮೆ ಪಾರ್ಟಿಕಲ್ಸ್ ಇಲ್ಲಿ ಮೇಲೆ ಇರ್ತಾವೆ ನೀರಾಗ. ಸೊ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಒಳಗೆ ಯೂನಿಫಾರ್ಮ್ ಕಂಪೋಸಿಷನ್ ಇರಂಗಿಲ್ಲ. ಓಕೆ, ಇಲ್ಲಿ ತನಕ ನಾವು ಸೊ ಮ್ಯಾಟ್ರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದ್ರದ್ದು 2 ಕ್ಲಾಸಿಫಿಕೇಷನ್ ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ಸಾಕು ಒಂದನೇ ವಿಡಿಯೋ ಒಳಗೆ. ಸೆಕೆಂಡ್ ವಿಡಿಯೋ ಇವತ್ತು ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ I'll continue with the syllabus. I hope you watch the entire video and understand ಏನೇನು ಕಲ್ಸೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಥ್ಯಾಂಕ್ ಯು.